ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ ನೀವು. ಬನ್ನಿ ಫ್ರೆಂಡ್ಸ್, ನೋಡ್ತಿದ್ರಲ್ಲ ಹೊರಗಡೆ ಯಾವ ಥರ ಇದೆ. ಬಾಯ್ ಬ್ಲ್ಯಾಕೆ, ಕಮ್ ಬಾ ಬಾ. ಏನು ಆವಾಜ್ ಆಗ್ತೀಯ ನನಗೆ? ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ಲ್ಯಾಕೆ, ಗುಡ್ ಮಾರ್ನಿಂಗ್. ಜೋರ ಗುಡ್ ಮಾರ್ನಿಂಗ್. ಓಕೆ ಬಾಯ್ ಬಾಯ್. ಫ್ರೆಂಡ್ಸ್, ಇದು ಎಷ್ಟು ಚಾಲೂಕಿದೆ ಅಂತ ಅಂದರೆ ನೋಡಿ, ಬೆಡ್ ಮೇಲೆ ಬಂದು ಮಲಗಿಬಿಟ್ಟಿದೆ. ನಾನು ಮಖ ತೊಳ್ಕೊಳಕಂತ ಹೋಗಿದ್ದೀನಿ ಫ್ರೆಂಡ್ಸ್, ಆರಾಮ್ ಬಂದು ಬೆಚ್ಚಗೆ ಮಲಗಿಬಿಟ್ಟಿದೆ. ಫ್ರೆಂಡ್ಸ್, ಇವಾಗ ಟೈಮು 11 ಗಂಟೆ ಏನೋ ಆಗಿದೆ ಫ್ರೆಂಡ್ಸ್. ನಾನು ಮೊಟ್ಟೆ ತರೋಣ ಅಂತ ಅಂದು ಅಂಗಡಿಗೆ ಹೋಗ್ತಾಯಿದ್ದೀನಿ. ಅಂದರೆ ಇವತ್ತು ಎಗ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತಮ್ಮನೇಲಿ ನೋಡ್ದಂಗೆ ಟೆಂಟ್ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಎಗ್ ರೈಸ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಪೂರ್ತಿ ವಿಡಿಯೋನ ನೋಡಿ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೂ ಕೂಡ. ಮತ್ತು ಇನ್ನೊಂದು, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಲೈಕ್ ಮಾಡಿ. ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನೀರು ಹರಿತಾ ಇರೋದು. ಹೋದೆ ಫ್ರೆಂಡ್ಸ್, ಹೋಗಿ ನೋಡಿ ಮೊಟ್ಟೆ ತೊಗೊಂಡು ಬಂದಿದ್ದೀನಿ. ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು, ಒಂದು 3 ಗಂಟೆ ಮೇಲೆ ವಿಡಿಯೋ ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ 3 ಗಂಟೆ ಮೇಲೆ. ಇವಾಗ ಹೋಗಿ ರೆಸ್ಟ್ ಮಾಡ್ತೀನಿ, ಅಂದರೆ ಮಲಗ್ತೀನಿ ಹೋಗಿ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಸ್ವಲ್ಪ ದೂರ ಹೋಗಿ ಬಂದರೆ ಸುಸ್ತಾಗ್ತದೆ ಫ್ರೆಂಡ್ಸ್. ಹೋಗಿ ಮಲಗ್ತೀನಿ. ಮಲಗಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣಂತೆ. ಅದೇ ಗುರು, ಟೈಮು 3 ಗಂಟೆ ಮೇಲಾಗಿದೆ. ನಾನಿವಾಗ ಟೆಂಟ್ ಹೊಡಿಬೇಕಾಗಿರೋ ಜಾಗ ಯಾವುದು ಅಂದರೆ ಫ್ರೆಂಡ್ಸ್, ನನಗೆ ಮೋಸ್ಟ್ಲಿ ಇಲ್ಲಿ ಹೊಡಿಬೇಕಂತ ಅನ್ನಿಸ್ತಿದೆ. ಇಲ್ಲಿ ಈ ಪ್ಲೇಸಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೆಲ ಸಮ ಇದೆ, ಹಾಗಾಗಿ. ಮತ್ತು ಈ ಕಡೆ ನೋಡಿ, ಬನ್ನಿ, ನೀರು ನೋಡಿ ಯಾವ ಥರ ಇದೆ. ಇಲ್ಲಿ ನೀರು ಹರಿತಾ ಇದೆ. ಇಲ್ಲಿ ನೋಡಿ, ತೋಟದಲ್ಲೆಲ್ಲ ನೀರು ತುಂಬೋಗಿದೆ. ಇಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್, ಓಕೆ. ನೋಡಿ, ಯಾರೋ ನೆನೆಸ್ಕೊತಾ ಇದ್ದಾರೆ ಅನಿಸುತ್ತೆ. ಯಾಕೋ ಬೆಕ್ಲಿಕ್ಕೆ ಜಾಸ್ತಿ ಆಗ್ತಾಯಿದೆ. ಮೋಸ್ಟ್ಲಿ ಯಾರೋ ನೆನೆಸ್ಕೊತಾ ಇರ್ಬೇಕು ನನ್ನ. ನೋಡಿ, ಇಲ್ಲೇ ಇವಾಗ ಟೆಂಟ್ ಹೊಡಿಯೋದು ನಾನು. ಇದೇ ಪ್ಲೇಸ್ ಸೂಪರ್ ಆಗಿದೆ ಅಲ್ವಾ? ಅಂದರೆ ನೆಲ ಸಮ ಇದೆ, ಟೆಂಟ್ ಹೊಡಿಯೋಕ್ಕೆ ಸಮ ಇರ್ಬೇಕು ನೆಲ. ಓಕೆ, ಇವಾಗ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಿದೆ ಅಂತ. ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಇಲ್ಲೇ ಟೆಂಟ್ ಹಾಕ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಟೆಂಟ್ ನನಗೇನು ಇದಿಷ್ಟು ಗ್ಯಾಪ್ ಸಿಕ್ಕರೆ ಸಾಕು. ಈ ಕಡೆ ಅಷ್ಟು ಪುಣ್ಯ ಬೆಂಕಿ ಹಚ್ಚೋಕ್ಕೆ ಒಳ್ಳೆ ನನಗಂತೂ ಈ ಥರ ಮಾಡ್ಬೇಕಂದ್ರೆ ಸಖತ್ ಖುಷಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಈ ಥರ ಟೆಂಟ್ ಹೊಡ್ಕೊಂಡು ಏನಾದರೂ ಬೆಂಕಿ ಹಾಕ್ಕೊಂಡ್ಬಿಟ್ಟು ಏನಾದರೂ ತಿನ್ಕೊತ ನೈಟ್ ಟೈಮ್ ಅಂತೂ ಸಖತ್ ಥ್ರಿಲ್ ಬರುತ್ತೆ. ಹಾಗೆ ತರಿಸ್ಕೊಂಡಿದ್ದಿದ್ದು ನಾನು ಫ್ರೆಂಡ್ಸ್. ನೋಡಿ ಹಂಗಿದೆ ಅಂತ. ತುಂಬ ದಿವಸ ಆಯ್ತು ಯೂಸ್ ಮಾಡಿರಲಿಲ್ಲ, ಇವಾಗ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಕಲ್ಲು ಗಿಲ್ಲೆಲ್ಲ
ಗೊತ್ತು ಚೆನ್ನಾಗಿರೋ ಹಿಂಗಾಸನ ಫ್ರೆಂಡ್ಸ್ ಹಿಂಗೆ ಓಕೆ ಇಟ್ಸ್ ಓಕೆ ಚೆಂಟಾಗಿ ನಡೀತಲ್ಲ. ನಮ್ಮ ಆಯುಧಗಳು ರೆಡಿ ಆದವು ಫ್ರೆಂಡ್ಸ್. ಇವಾಗ ಇವನ್ನೇನು ಮಾಡಬೇಕು, ಒಂದೊಂದೇ ಆಗಿ ತುರುಕ್ಬೇಕು. ಇವಾಗ ಇದೇ ಸ್ವಲ್ಪ ಕಷ್ಟ ನೋಡಿ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಇದು ಒಂದು ಸ್ವಲ್ಪ ರಿಸ್ಕ್ ಇರೋದು. ಇವಾಗ ನಾನು ಈ ಥರ ಮೋಸ್ಟ್ಲಿ ತರಿಸ್ಕೋಬಾರ್ದಿತ್ತು. ಸಿಂಪಲ್ಲಾಗಿ ಮೇಲ್ಗಡೆ ಹಿಂಗೆ ಕ್ಲಿಪ್ ಹಾಕೋವು ಮತ್ತು ಕಟ್ಟೋವಿರ್ತಾವಲ್ಲ ಆ ಥರ ತರಿಸ್ಕೋಬೇಕಿತ್ತು ಫ್ರೆಂಡ್ಸ್. ನಾನು ಈ ಥರ ಒಳಗೆ ಹಾಕೋ ತಂದು ತುಂಬ ತಪ್ಪು ಮಾಡಿದೆ. ಅಂದರೆ ಭಾಳ ಹೊತ್ತು ಟೈಮ್ ಹಿಡಿತೇವೆ. ವೆಲ್ಕಮ್ ಟು ಮೈ ಹೌಸ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನನ್ನ ಮನೆ ನೋಡಿ, ಕಾಣ್ತಾ ಇದೆಯಾ? ಏನು ಮಾಡಬೇಕು ಫ್ರೆಂಡ್ಸ್, ಅದಕ್ಕೆ ಇರೋದೇ ಒಂದೇ ಒಂದು ರೂಮು, ಓಕೆನಾ? ಅದೇ ಒಂದೇ ಒಂದು ಹಾಲ್ ಇರೋದು, ಕಿಚನ್ ರೂಮ್ ಇಲ್ಲ, ಬೆಡ್ರೂಮ್ ಇಲ್ಲ, ಏನಿಲ್ಲ. ತೋರಿಸ್ತೇನೆ ನೋಡಿ ಫ್ರೆಂಡ್ಸ್, ಇರೋದು ಒಂದೇ ಒಂದು ರೂಮು. ನೋಡಿ ಹೇಗಿದೆ ಅಂತ. ಇದೇ ಒಂದು ರೂಮ್ ಇರೋದು. ಇಲ್ಲಿ ಬ್ಯಾಗ್ ಇದೆ, ಇಲ್ಲಿ ಅದು ಕ್ಯಾಂಪ್ ಇಟ್ಕೊಳ್ಳೋ ಬ್ಯಾಗ್, ಅದು ಇಲ್ಲಿ ಕಾಣ್ತಿದೆ ಅಲ್ವಾ, ಅದು ಕ್ಯಾಂಪ್ ಇಟ್ಕೊಳ್ಳೋ ಬ್ಯಾಗು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಇನ್ನೂ ಒಂದೊಂದು ಹೋಲ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಾದ್ನಾ? ಇವಾಗ ಏನಾದರೂ ಗಾಳಿ ತುಂಬ ಬೀಸ್ತಾ ಇದೆ, ಮಳೆ ತುಂಬ ಬರ್ತಾ ಇದೆ ಅಂದಾಗ ಇಲ್ಲಿದೆ ನೋಡಿ, ಈ ಥರ ಮಳೆನ ಅಲ್ಲಿ ಹೊಡಿಬೇಕು ಅದಕ್ಕೆ, ಅಂದರೆ ಬಿಗಿ ಕುಂದಿರುತ್ತೆ. ಹಂಗಾಗಿ ಇದನ್ನ ಕೊಟ್ಟಿದ್ದಾರೆ. ಇದ್ರದ್ದೇನು ಬೆಲೆ ಎಷ್ಟು ಕೊಟ್ಟಿದ್ದೇನಪ್ಪ ಅಂತಂದರೆ 1500 ರೂಪಾಯಿನೂ ಕೊಟ್ಟಿರ್ಬೇಕು ಮೋಸ್ಟ್ಲಿ ಅನಿಸುತ್ತೆ ಫ್ರೆಂಡ್ಸ್, ಗೊತ್ತಿಲ್ಲ ಎಷ್ಟು, ನನಗೆ ನೆನಪಿಲ್ಲ. ನೋಡಿ ಇವಾಗ ಏನು ಮಾಡೋಣ ಅಂತಂದರೆ, ಇವಾಗ ಸ್ವಲ್ಪ ಸದ್ದಿ ತೊಗೊಬಂದ್ಬಿಟ್ಟು ಇಲ್ಲಿ ಬೆಂಕಿ ಹಚ್ಚೋಣ. ಯಾಕಂದರೆ ಸ್ವಲ್ಪ ಕತ್ಲಾಯಿತು ಅಂತಂದರೆ ಸ್ವಲ್ಪ ಬೆಂಕಿ ಬೆಚ್ಚಗಿರುತ್ತೆ. ಇಲ್ಲಿ ನೋಡಿ ನೀರು ವಾತಾವರಣ ಪೂರ್ತಿ, ಇಲ್ಲಿ ನೋಡ್ತಾ ಇದ್ರಲ್ಲ, ನೀರು ವಾತಾವರಣ ತುಂಬ ತುಂಬ ತಂಪಾದ ವಾತಾವರಣ ಇದು. ಹೆಚ್ಚೋದೇನು ಅಷ್ಟು ಕಷ್ಟ ಇಲ್ಲ ಫ್ರೆಂಡ್ಸ್, ಯಾಕಂತಂದರೆ ಇಲ್ಲಿ ಆಲ್ರೆಡಿ ಒಣಗಿರೋ ತ್ಯಾಗಿದೆ ಇಲ್ಲಿ ನೋಡಿ, ಬೇಜಾನಿದ್ದಾವೆ. ಮತ್ತು ಹಂಗೆ ಇಲ್ಲಿ ತೆಂಗಿನ ಮಟ್ಟಿ ನೋಡಿ, ಇವು ಸಾಕು ಬೆಂಕಿ ಹಚ್ಚೋಕ್ಕೆ. ಹಂಗೆ ಪರ್ರ ಉರಿತಾವೆ ಹಂಗೆ. ಇನ್ನೊಂದೇನು ಬೇಜಾರಪ್ಪ ಅಂತಂದರೆ, ಎಗ್ ರೈಸು ನಾನು ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಕ್ಯಾಂಪ್ ಅಂತಲ್ಲೇ ಬೆಂಕಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಮಾಡಲ್ಲ ನಾನು ಅಲ್ಲಿ ಬಂದು ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು. ಹಾಗಾಗಿ ಮನೆಯಲ್ಲೇ ಮಾಡ್ಸೋಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಬಂದು ಅಲ್ಲೇ ಬೆಂಕಿ ಬೆಂಕಿ ಅಷ್ಟೇ ಹಚ್ತೀನಿ ಫ್ರೆಂಡ್ಸ್. ಬೆಂಕಿ ಹಚ್ಚಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ. ಅದನ್ನು ಮಾತ್ರ ನೋಡ್ತೀರಾ. ಯಾಕಂತಂದರೆ ನೈಟ್ ಟೈಮು ಕ್ಯಾಂಪ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ಕಾಸ್ಕೊತ ಕೂತ್ಕೊಂಡ್ರೆ ಎಷ್ಟು ಮಜಾ ಸಿಗುತ್ತೆ ಗೊತ್ತಾ? ನೋಡಿ ನಂಬರ್ 1 ಸೇತುವೆ ಇದು. ಯಾವ ಥರ ಇದೆ, ಬಿದ್ದರೆ ಮುಗೀತು, ಪಾತಾಳಕ್ಕೆ ಹೋಗ್ತೀವಿ. ಈ ಕಡೆ ಹೆಂಗಿದೆ ಫ್ರೆಂಡ್ಸ್ ಸೇತುವೆ. ಜಸ್ಟು ಇವತ್ತು ನಿನ್ನೆ 2 ದಿನದ ಹಿಂದೆ ಯಾವ ಥರ ಇತ್ತಂದ್ರೆ, ಇಲ್ಲಿ ನೋಡಿ ನಾನೇ ನಡೆದಾರಿದ್ದಿದ್ದು. ಇಲ್ಲಿ ಕಾಲು ಇಡಕ್ಕೆ ಬರ್ತಿದ್ದಿಲ್ಲ. ಎಲ್ಲ ನೋಡಿದಿ, ಇದೆಲ್ಲ ಕಾಲು ಇಡಕ್ಕೆ ಬರ್ತಾಯಿದ್ದಿಲ್ಲ, ಅಷ್ಟು ಜಾರಿಕೆಗಿತ್ತು, ಎಲ್ಲ ತುಂಬಾಗಿತ್ತು. ಇವಾಗ ನೋಡಿ ಎಲ್ಲ ಒಣಗೋಗಿದೆ. ಹಾಕೈತ ಗೊತ್ತಿಲ್ಲ ಫ್ರೆಂಡ್ಸ್, ಏನೇನು ಹಾಕಿಬೇಕು ನೋಡಿ. ಯಾವ ಥರ ಇದೆ ರೈಸ್ ಇದು. ಇಲ್ಲಿ ರೈಸ್ ರೆಡಿಯಾಗಿದೆ. ಇಲ್ಲಿ ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ಮಿಕ್ಸ್ ಆಗಿತ್ತು, ಮೊಟ್ಟೆ ಎಲ್ಲ ಹಾಕಿದ್ದಾರೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಬೇಗ ಬಾ ಪಟ್ಟಣ. ಅಯ್ಯ ಮಾತಾಡಿದ್ರೆ ಏನಾಕತ್ವ? ಫಸ್ಟಿಂದ ಹೇಳ್ಬೇದಕ್ಕೆ ಏನೇನು ಹಾಕಿ ಅಂತ ಹೇಳಿ ಕರೆಕ್ಟಾಗಿ. ಟೊಮೊಟೊ, ಹಾಂ, 2, ಶುಂಠಿ, 3, ಬೆಳ್ಳುಳ್ಳಿ 4 ಪೇಸ್ಟ್, 5 ಬೆಳ್ಳುಳ್ಳಿ ಪೇಸ್ಟ್, ಹಾಂ 4 ಒಂದು ಇದು ಹಸಿಕಾಯಿ, 6 ಖಾರ ಪುಡಿ ಹಾಕಿಲ್ಲ, ಖಾರ ಪುಡಿ 7 ಧನಿಯಾ ಪುಡಿ ಒಟ್ಟು 8 ಐಟಮ್ ಹಾಕಿ ನೋಡಿ ಫ್ರೆಂಡ್ಸ್. 8 ಐಟಮ್ ಹಾಕಿದ ಮೇಲೆ ಈ ಥರ ರೆಡಿಯಾಗಿದೆ. ಇದು ಯಾವ ಥರ ಕಾಣ್ತಾ ಇದೆ ಅಂದರೆ ಕ್ಯಾಮ್ರಾದಲ್ಲಿ ನನಗೆ ಅದು ಪೌಡ್ರ್ ಕಾಣ್ತಾ ಇದೆ. ಅಂದರೆ ಮೋಸ್ಟ್ಲಿ ನಾನು ಫ್ಲ್ಯಾಶ್ ಆನ್ ಮಾಡಿದ್ದೀನಿ, ಆಫ್ ಮಾಡ್ತೀನಿ ವೇಟ್ ನೋಡಿ. ಇವಾಗ ಕ್ಲಿಯರಾಗಿ ಕಾಣ್ತಾ ಇದೆ.
ವಿಡಿಯೋ ಮಾಡಬೇಕಿತ್ತು ಫ್ರೆಂಡ್ಸ್, ಅಂದರೆ ನಂದು ಹಳೆ ಚಾನಲಿಗೆ ಒಂದು ವಿಡಿಯೋ ಹಾಕಬೇಕಿತ್ತು. ಬಟ್ ಇವತ್ತು ಆಗಲಿಲ್ಲ, ಇವತ್ತು ಹಾಕೋಕ್ಕಾಗಲಿಲ್ಲ. ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಕರೆಂಟ್ ಇರಲಿಲ್ಲ. ಅಂದರೆ ಬೆಳಗ್ಗೆನೇ 10:30 ಅನ್ನೋ ಗಂಟೆ ಕರೆಂಟ್ ಆಫ್ ಮಾಡಿದವರು ಇನ್ನೂ ಆದರೂ ಕರೆಂಟ್ ಬಂದಿಲ್ಲ. ಹಾಗಾಗಿ ನೋಡಿ ನನ್ನ ರೂಮ್ ಪೂರ್ತಿ ಕತ್ಲಾಗಿದೆ, ಕರೆಂಟ್ ಇಲ್ಲ. ನೋಡಿ ಕರೆಂಟ್ ಇಲ್ಲ ಅಂದರೆ ಪೂರ್ತಿ ಕತ್ಲಾಗುತ್ತೆ ಇಲ್ಲಿ. ನಾವು ವಿಡಿಯೋ ರೆಡಿ ಮಾಡೋಕ್ಕೆ ನೋಡಿ ನನ್ನ ಸ್ಟಿಕ್ ಯಾವ ಥರ ಇದೆ ಅಂತ. ಇದು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸ್ಟಿಕ್ಕು. ಮತ್ತು ಲೈಟಿಂಗ್ ವ್ಯವಸ್ಥೆ ನೋಡಿ ಹೆಂಗೆ ಬಿದ್ದಿದೆ ಲೈಟಿಂಗ್. ಅಂದರೆ ಇನ್ನೊಂದು ಟ್ರೈಪ್ಯಾಡ್ ಅಲ್ಲಿ ತೊಗೊಂಡೋಗಿದ್ನಲ್ವ, ನೀವು ನೋಡಿದರೆ ವೀಡಿಯೋದಲ್ಲಿ ಕಂಡಿರ್ಬೇಕದು. ಅದಕ್ಕೆ ಅದನ್ನ ಇಲ್ಲಿ ಇಟ್ಕೊತಾನಲ್ಲ, ಹಂಗಾಗಿ ಲೈಟಿಂಗ್ ಇಲ್ಲಿ ಬಿಸಾಕಿದ್ದೀನಿ ನೋಡಿ ನಮ್ಮ ದೇವರಲ್ಲಿ. ಮತ್ತು ನಾನು ಮಲಗೋದು ಇಲ್ಲಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಏನಾದರೂ ವರ್ಕ್ ಏನಾದರೂ ಬರೆಯೋದಿತ್ತು ಅಂತಂದರೆ ಇಲ್ಲಿ ಕುತ್ಕೊಂಡು ಬರ್ಕೊಳ್ತೀನಿ. ಕರೆಂಟ್ ಇರಬೇಕಿದೆ, ಇದಕ್ಕೆ ಎಲ್ಲದಕ್ಕೂ ಕರೆಂಟ್ ಇರಬೇಕು. ನಮ್ಮ ಬ್ಲಾಕಿ ಬಂದ ನೋಡಿ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ನೀ ಏನಣ್ಣ ಇಲ್ಲಿ? ಅಣ್ಣ ಅಣ್ಣ ಗುಡ್ ಈವ್ನಿಂಗ್. ಹಲೋ ಬ್ಲಾಕಿ. ಫ್ರೆಂಡ್ಸ್ ಹೇಗಿದೆ ಸೆಟಪ್ಪು? ಓ ಮೈ ಗಾಡ್, ಬಾಟ್ಲಿ ಬಿದ್ದೋಗಿದೆ, ಎಲ್ಲ ನೀರು ಚೆಲ್ಲಿರಬೇಕು ಮೋಸ್ಟ್ಲಿ. ನೋಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಊಟಕ್ಕೆ. ಸೊ ನೋಡಿ ರೆಡಿಯಾಗಿದೆ, ಎಗ್ ರೈಸ್ ರೆಡಿಯಾಗಿದೆ. ಇವಾಗ ವಾಟರ್ ಬಾಟ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ ಇಲ್ಲ ಚೆಲ್ಲಿಬಿಟ್ಟಿದೆ ಒಳಗಡೆ. ನೋಡಿ ನೀರು ಚೆಲ್ಲಿಬಿಟ್ಟಿದೆ ಐತೆ, ನೋಡಿ ಎಷ್ಟು ನೀರು ಚೆಲ್ಲಿದೆ ಅಂತ. ಅದಕ್ಕೂ ಬೆಂಕಿ ಕೂಡ ನೋಡಿ ಆರೋಗ್ತಾ ಇದೆ. ಸೂಪರ್ ಮಜಾ ಸಿಕ್ತು ನನಗಂತೂ. ಇವಾಗ ನೆಕ್ಸ್ಟ್ ಏನು, ಇವಾಗ ಎಗ್ ರೈಸ್ನ ತಿನ್ನೋದು. ಬನ್ನಿ ತೆಗೆದು ನೋಡೋಣ. ಟೇಸ್ಟ್ ನೋಡಿಲ್ಲ ಯಾವ ಥರ ಆಗಿದೆ ಅಂತ. ಟೇಸ್ಟ್ ಯಾವ ಥರ ಆಗಿತ್ತೋ ಗೊತ್ತಿಲ್ಲ. ವಾವ್, ನೋಡೋಣ ಹೆಂಗಾಗಿದೆ ರೈಸ್ ಅಂತ. ಒಂದು ನಿಂಬೆಹಣ್ಣು ಇಟ್ಟಿದ್ದಾರೆ, 2 ಈರುಳ್ಳಿ. ಮೋಸ್ಟ್ಲಿ ಹಂಗೆ ನೋಡಿದ್ರೆ ನಾನೇ ಇಲ್ಲಿ ಅದನ್ನ ಈರುಳ್ಳಿ ಇದು ಮಾಡ್ಕೋಬೇಕಿತ್ತು, ನಾನೇ ರೆಡಿ ಮಾಡಬೇಕಿತ್ತು. ಹಂಗೆ ನೋಡಿದರೆ ಅಂದರೆ ಎಗ್ ರೈಸ್ ಇಲ್ಲೇ ಮಾಡಬೇಕಿತ್ತು ನಾನು. ಏನು ಬೆಂಕಿ ಹಚ್ಚೋಕ್ಕೇನು ಅಷ್ಟೇನು ರಿಸ್ಕ್ ಇದ್ದಿಲ್ಲ. ನೋಡಿ ಎಷ್ಟು ಬಗ ಉರಿತಾ ಇದೆ ಬೆಂಕಿ ಅಂತ. ನೋಡಿ ಎಗ್ ರೈಸ್ ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ ಗುರು, ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ. ಒಂದು ನೀರುಳ್ಳಿ ಒಗ್ಯೋಣ, 2 ನೀರುಳ್ಳಿ ಒಗೆದು ಬಿಡೋಣ. ಒಂದು ನಿಂಬೆಹಣ್ಣು ಹಿಂಡೋಣ ಹೋಗೋದಕ್ಕೆ. ಹಾ ನಿಂಬೆಹಣ್ಣು ಹಿಂಡಾತು. ಇವಾಗ ಹುಳಿ ಮಿಕ್ಸ್ ಆಯ್ತು. ನಿಂಬೆಹಣ್ಣ ಎಸ್ದು ಬಿಡೋಣ ಆ ಕಡೆಗೆ. ಒಂದು ಸ್ಪೂನ್ ಇಡೋಣ. ಇವಾಗ ವಾಟರ್ ಬಾಟ್ಲಿ ಎಗ್ ರೈಸು ರೆಡಿ ಆಯ್ತು. ಇವಾಗ ಇದನ್ನ ಸೈಡಿಗೆ ಎತ್ತಾಕ್ಬಿಡೋಣ ಗೈಸ್. ಓಕೆ ಫ್ರೆಂಡ್ಸ್, ರೈಸ್ ರೆಡಿ.
ಫ್ರೆಂಡ್ಸ್ ರೈಸ್ ರೆಡಿಯಾಗಿದೆ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಟೇಸ್ಟು ಸಖತ್ತಾಗಿದೆ ಗುರು. ಯಾಕಂದರೆ ಇದಕ್ಕೆ ನಾನು ಆವಾಗಲೇ ಹೇಳಿದೆ 8 ಪದಾರ್ಥ ಮಿಕ್ಸ್ ಮಾಡೈತೆ ಅಂತ. ಹಂಗೆ ಟೇಸ್ಟು ಸೂಪರಾಗಿ ಬಂದಿದೆ. ಸೈಡ್ ಈರುಳ್ಳಿ ಸಖತ್ತಾಗಿದೆ ಗುರು, ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಅಂದರೆ ನಾನು 2 ಮೊಟ್ಟೆ ತರಿಸಿದ್ನಲ್ವಾ, ಹಂಗಾಗಿ ಸ್ವಲ್ಪ ರೈಸ್ ಮಾಡಿಸಿದ್ದು. ಯಾಕಂದರೆ ಜಾಸ್ತಿ ಆದರೆ ಟೇಸ್ಟ್ ಹೋಗುತ್ತೆ, ಟೇಸ್ಟ್ ಬರಲ್ಲ. 2 ಮೊಟ್ಟೆಗೆ ಎಷ್ಟು ಬೇಕು ರೈಸ್ ಅಷ್ಟೇ ಮಾಡಿಸ್ಬೇಕು, ಒಬ್ರಿಗೆ ಆಗಷ್ಟು ಮಾತ್ರ. 2 ಮೊಟ್ಟೆಗೆ ಒಬ್ಬರಿಗೆ ಆಗಷ್ಟು ಮಾತ್ರ. ನೋಡಿ ಇದು ಒಂದು ಪ್ಲೇಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ನೋಡಿ ಈ ಥರ ವೀಡಿಯೋಸ್ಗಳು ನಿಮಗೆ ಬೇಕಾದರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ಕಮೆಂಟ್ ಹಾಕಿ. ಈ ಥರ ವೀಡಿಯೋಸ್ಗಳು ಬೇಕಂದರೆ ಏನಪ್ಪ, ನಮಗಂತೂ ವೀಡಿಯೋಸ್ ಹಾಕೋದಂತೂ ಒಂಥರ ಪ್ಯಾಷನ್ ಹೋಗಿದೆ. ಬೇಜಾರು ಅನ್ಸೋದಿಲ್ಲ. ಏನಪ್ಪ ಸ್ವಲ್ಪ ಟೈಮ್ ಇರಬೇಕಷ್ಟೇ. ಬ್ಯುಸಿ ಇದ್ದರೆ ಮತ್ತೆ ಹಾಕೋಕ್ಕಾಗಲ್ಲ ವೀಡಿಯೋಸ್ನ. ಫ್ರೀ ಆಗಿದ್ದರೆ ಖಂಡಿತ ನಾವು ಈ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕೆ ನನಗೇನು ಬೇಜಾರು ಅನಿಸಲ್ಲ. ಒಂಥರ ಖುಷಿ ಆಗುತ್ತೆ ಈ ಥರ ವೀಡಿಯೋಸ್ ಹಾಕೋಕ್ಕೆ. ನಾನು ಅಂದ್ಕೊಂಡಂಗೆ ಕ್ಯಾಂಪ್ ಹೊಡೆದೆ, ಬೆಂಕಿ ಹಾಕಿದೆ, ಎಗ್ ರೈಸ್ ರೆಡಿ ಆಯಿತು. ಏನಪ್ಪ ಒಂದು ಮಿಸ್ಟೇಕ್ ಅಂದರೆ ಎಗ್ ರೈಸ್ ಇಲ್ಲೇ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಮನೇಲಿ ಬೈದರು, ಹಂಗಾಗಿ ಮನೆಯಿಂದ ಮಾಡಿಸ್ಕೊಂಬಂದು ಇಲ್ಲಿ ತಿನ್ನಕಂತಾನೆ ಅಂದಷ್ಟೇ. ಆದರೆ ಬೆಂಕಿ ಹಚ್ಚೋದು ಮಾತ್ರ ಬಿಡಲಿಲ್ಲ, ಬೆಂಕಿ ಹಚ್ಚೇ ಬಿಟ್ಟು ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ನನ್ನ ಟಾಸ್ಕ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇಲ್ಲಿಗೆ. ಓಕೆ ನೋಡಿ, ಟೆಂಟ್ ಹೊಡೆದಾಯಿತು, ಬೆಂಕಿ ಹಚ್ಚಾಯಿತು, ಎಗ್ ರೈಸ್ ಮಾಡಾಯಿತು, ತಿಂದಾಯಿತು. ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಓಕೆ, ಕಮೆಂಟ್ ಹಾಕಿ ಫ್ರೆಂಡ್ಸ್. ಮರದೆ ಇನ್ನೂ ಇದೆ, ಕಟ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಇದೆ. ಅಷ್ಟರೊಳ್ಳೆ ಲೈಕ್ ಮಾಡ್ಕೊಂಡು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆನ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಬ್ಲಾಗ್ಸ್ನ ನೋಡ್ತಾರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋಸ್ನ. ಇವಾಗ ಇದನ್ನೆಲ್ಲ ತೆಗಿತೀನಿ, ಇದನ್ನೆಲ್ಲ ತೆಗೆದು ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಜಸ್ಟ್ ಕ್ಯಾಂಪ್ ಇತ್ತಲ್ವ ಇಲ್ಲಿ, ನೋಡಿ ಕ್ಯಾಂಪು ಇಲ್ಲ, ಅಲ್ಲಿ ಬೂದಿ ಅಷ್ಟೇ ಇದೆ, ಎಲ್ಲ ಕೈಲಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಇದು ವಿಡಿಯೋ ಇದೀಗ ಕ್ಲೋಸ್ ಮಾಡ್ತೀನಿ ಇವಾಗ. ಯಾಕಂತಂದರೆ ಮುಗೀತಲ್ವ ಫ್ರೆಂಡ್ಸ್, ಕ್ಯಾಂಪ್ ಹೊಡೆದೆಲ್ಲ ಆಯ್ತು. ಇವಾಗ ನೋಡಿ ಇಲ್ಲಿ ಯಾವ ಥರ ರಾಡಿ ಇದೆ ಅಂತ ನೋಡಿ. ಇದೆಲ್ಲ ಇಲ್ಲಿದೆ ನೋಡಿ, ನೀರು ಅಷ್ಟು ಈ ಕಡೆ ಪೋಲಾಗಿದೆ, ಈ ಕಡೆ ಹೋಗಿಲ್ಲ ನೀರು. ಅಂದರೆ ಈ ಕಡೆಗೆ ಈ ಕಡೆ ತೋಟ ಇದೆ ಅಲ್ವಾ, ಈ ಕಡೆ ಬಿಟ್ಟಿರೋದು ನೀರದು. ನೋಡಿ ನೀರು ಯಾವ ಥರ ಇದೆ ಅಂತ. ಇಲ್ಲಿ ತುಂಬ, ನಾನು ಬೆಳಗ್ಗೆ ಎದ್ದ ತಕ್ಷಣ ಬರ್ತೀನಿ ಇಲ್ಲಿಗೆ, ಒಂದು ರೌಂಡ್ ವಾಕ್ ಬರ್ತೀನಿ ಈ ಕಡೆ, ಮತ್ತು ಆ ಕಡೆ ತೋಟ ಇದೆ ಅಲ್ವಾ, ಆ ಕಡೆ ಹೋಗ್ತೀನಿ. ಆ ಕಡೆ ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಅಂದರೆ ಅಲ್ಲಿ ತುಂಬ ಕ್ಲೀನಾಗಿದೆ ತೋಟ, ಅಷ್ಟೇನು ಹುಲ್ಲು ಬೆಳೆದಿಲ್ಲ, ಚೆನ್ನಾಗಿದೆ ಅಲ್ಲಿ ಅಡ್ಡಾಡೋಕ್ಕೆ. ಹೆಂಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಅಂದರೆ ಬ್ಲಾಗ್ ಹೆಂಗಿತ್ತು ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಹಂಗೆ ಕ್ವಾಲಿಟಿ ಹೇಗಿತ್ತು, ವಿಡಿಯೋ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿದೆ. ಅಂದರೆ ಫೋನಲ್ಲಿ ಮಾಡಿರೋದು ಇದು ವಿಡಿಯೋನ ಪೂರ್ತಿ ಶೂಟ್ ಮಾಡಿರೋದೇ ಫೋನಲ್ಲಿ, ನಾನು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಲ್ಲ. ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದರೆ ಈ ಥರ ಹಿಡ್ಕೊಳ್ಳೋಕೆ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ಕೈಗೆ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ, ಅದಕ್ಕೆ ಎಷ್ಟು ಕಂಫರ್ಟ್ ಅನಿಸಲ್ಲ. ಹಂಗಾಗಿ ನಾನು ಫೋನಲ್ಲೇ ಮಾಡಿರೋದು. ಫ್ರೆಂಡ್ಸ್ ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.